ಕರುನಾಡಿನಲ್ಲಿ ಮತ್ತಷ್ಟು ಜೋರಾಗಿದೆ ಕಾವೇರಿ ಕಿಚ್ಚು. ತಮಿಳುನಾಡಿಗೆ ನೀರು ಹರಿಸುವ ಆದೇಶಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನೀರು ಬಿಡಬೇಡಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಅನ್ನದಾತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕರುನಾಡಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ಜೋರಾಗಿದೆ. ತಮಿಳುನಾಡಿಗೆ ನೀರು ಹರಿಸುವ ಆದೇಶಕ್ಕೆ ಈಗ ಆಕ್ರೋಶ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಭಾರಿ ಪ್ರತಿಭಟನೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ನೀರು ಬಿಡಬೇಡಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಅನ್ನದಾತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಉರುಳು ಸೇವೆ ಮಾಡಿ ತಲೆ ಮೇಲೆ ಕಲ್ಲು, ರಕ್ತ ಹರಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು ರೈತರು. ಕಾವೇರಿ ನೀರು ಬಿಡದಂತೆ ಜುಲೈ 31ಕ್ಕೆ ಬಿಜೆಪಿಯು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ನೋಡಿ, ಕಾವೇರಿ ನೀರಿಗೆ ಕಾದಾಟ, ಸರ್ಕಾರಕ್ಕೆ ರೈತರ ಎಚ್ಚರಿಕೆ ಎಂಬ ಒಂದು ಟ್ಯಾಗ್ಲೈನ್ ಅಲ್ಲಿ ಈಗ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನೀರು ಹರಿಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ರೈತರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಬಂದ್ ಮಾಡೋ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕನ್ನಡಪರ ಸಂಘಟನೆಗಳು ಕೊಟ್ಟಿರುವಂತದ್ದು ನಾವು ಗಮನಿಸ್ತಾ ಇದೀವಿ. ಕಳೆದ ಒಂದೆರಡು ದಿನಗಳಿಂದ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ, ಮೈಸೂರು ಆ ಕಡೆ ಭಾಗದಲ್ಲಿ ರೈತರು ಬಹಳ ಪ್ರೊಟೆಸ್ಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತಿಂದ ಅವರ ಸಪೋರ್ಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಕರ್ನಾಟಕದಲ್ಲಿ ಈ ಕಾವೇರಿ ಕಿಚ್ಚು ದಿನೇ ದಿನೇ ಜೋರಾಗ್ತಾ ಇದೆ ಹೊರತು ಕಡಿಮೆ ಅಂತರೂ ಆಗ್ತಾ ಇಲ್ಲ. ಈಗ ತಮಿಳುನಾಡಿಗೆ ನೀರು ಹರಿಸುವ ಆದೇಶಕ್ಕೂ ಕೂಡ ರೈತರು, ಅನ್ನದಾತರು, ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮಂಡ್ಯ, ಮೈಸೂರು, ಬೆಂಗಳೂರು ಭಾಗಗಳಂತೂ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಎಲ್ಲ ಅರವತ್ತಲೆ ಪ್ರೊಟೆಸ್ಟ್ ಆದ್ರೆ ಇವತ್ತು ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡುವುದಕ್ಕೆ ಅನ್ನದಾತರು ಸಿದ್ಧರಾಗಿರುವಂತದ್ದು. ಒಂದ್ ಕಡೆ ಉರುಳು ಸೇವೆ ಮಾಡ್ತಾರೆ, ಮತ್ತೊಂದ್ ಕಡೆಗೆ ತಲೆ ಮೇಲೆ ಕಲ್ಲು ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆಗೆ ರಕ್ತ ಹರಿಸಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡ್ಕೊಡ್ದು ತಮಿಳುನಾಡಿಗೆ ಅಂತ ಹೇಳ್ಬಿಟ್ಟು ಜುಲೈ 31ಕ್ಕೆ ಬಿಜೆಪಿಯು ಕೂಡ ಪ್ರತಿಭಟನೆ ಮಾಡೋದಾಗಿ ಕರೆಯನ್ನ ಕೊಟ್ಟಿದೆ. ಕಾವೇರಿ ನೀರಿಗೆ ಕಾದಾಟ, ಸರ್ಕಾರಕ್ಕೆ ರೈತರ ಎಚ್ಚರಿಕೆ ಎಂಬ ಟ್ಯಾಗ್ಲೈನ್ ಅಲ್ಲಿ ಈಗ ಒಂದು ಪ್ರೊಟೆಸ್ಟ್ ಶುರುವಾಗ್ತಾ ಇರುವಂತದ್ದು. ಇದು ಕೇವಲ ಹೇಳಿಕೆಗಳಾಗಿ ಉಳ್ಕೊಂಡಿಲ್ಲ, ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೂಡ ಸರ್ಕಾರಕ್ಕೆ. ಸೊ ನೀವು ನಮ್ಮ ಒಂದು ನಿಲುವಿನ ಮೇಲೆಯೂ ಕೂಡ ಏನಾದರೂ ತಮಿಳುನಾಡಿಗೆ ನೀರು ಹರಿಸಿದ್ದು ಗೊತ್ತಾಯ್ತು ಅಂತ ಅಂದ್ರೆ ನಮ್ಮ ಹೋರಾಟದ ತೀವ್ರತೆ ನೀವು ಯಾವತ್ತೂ ಕೂಡ ಊಹಿಸೋಕ್ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಕ್ಕೆ ಇರುತ್ತೆ ಅಂತಲೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನೀರು ಹರಿಸಿದ್ರೆ ಉಗ್ರ ಹೋರಾಟ ಅಂತಲೂ ಕೂಡ ಈಗ ಹೇಳಿರುವಂತದ್ದು. ಹಾಗಾಗಿ ಕರ್ನಾಟಕ ಬಂದ್ ಮಾಡೋ ಮುಖಾಂತರ ಎಚ್ಚರಿಕೆಯನ್ನು ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂತದ್ದು. ಸೊ ಈ ಕಾವೇರಿ ಕಿಚ್ಚು ಇವತ್ತು ನಿನ್ನೆ ಎಲ್ಲ ಬಹಳಷ್ಟು ವರ್ಷಗಳಿಂದ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ನಟರಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ಸಾಮಾಜಿಕ ಹೋರಾಟಗಾರರಿಂದ ಹಿಡಿದು, ಕನ್ನಡ ಪರ ಸಂಘಟನೆಗಳಿಂದ ಹಿಡಿದು, ಅನ್ನದಾತರು, ಜನಸಾಮಾನ್ಯರು ಎಲ್ಲರೂ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದು ಮುಗಿಯದ ಅಧ್ಯಾಯ. ಯಾಕಂತಂದ್ರೆ ಕೆಆರ್ಎಸ್ ಡ್ಯಾಮ್ ಅನ್ನ ಕಟ್ಟುವಂತ ಸಂದರ್ಭದಲ್ಲೇ ಈ ಒಂದು ಬಿಲ್ ಪಾಸ್ ಆಗಿರುವಂತದ್ದು. ಕೆಆರ್ಎಸ್ ಅಣೆಕಟ್ಟಿನಲ್ಲಿರುವಂತಹ ನೀರನ್ನ ತಮಿಳುನಾಡಿಗೆ ಹರಿಸಬೇಕು, ಹಂಗಾದ್ರೆ ಮಾತ್ರ ಕೆಆರ್ಎಸ್ ಅಣೆಕಟ್ಟು ಕಟ್ಟಿ ಅಂತ ಹೇಳಿ ಆ ಪರ್ಮಿಷನ್ ಸಿಕ್ಕ ಮೇಲೆ ಕಟ್ಟಿರುವಂತದ್ದು. ಸೊ ಎಲ್ಲ ಒಪ್ಕೊಳ್ಳೋಣ, ನೀರು ಇದ್ರೆ ಕೊಡೋದಕ್ಕೆ ನಮ್ಗೇನು, ಎಂತೆಂತ ರಾಜ್ಯದಿಂದ ಎಂತೆಂತ ದೇಶದಿಂದ ಬಂದಂತ ಜನರನ್ನ ಒಳಗೆ ಹಾಕೊಂಡು ಸಾಕುವಂತಹ ಬೆಂಗಳೂರು, ಕರುನಾಡು, ಕರ್ನಾಟಕ. ನೀರು ಜಾಸ್ತಿ ಇದ್ರೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ನಮ್ಮಲ್ಲೇ ನೀರಿಲ್ಲ ಅಂತ ಅಂದ್ರೆ ಹೆಂಗ್ ಕೊಡೋಣ? ಮೊದಲು ನಮ್ಮವರಿಗೆ ಆದ್ಯತೆ. ಈಗ ನಾವು ಏನೇ ದುಡ್ಕೊಂಡು ಬಂದ್ರು, ಏನೇ ತಂದ್ರು ಫಸ್ಟ್ ಮನೆಯವರಿಗೆ ಹೊಟ್ಟೆ ತುಂಬಾ ತಿನ್ನಿಸ್ತೀವಿ. ಜಾಸ್ತಿ ಆಯ್ತು ಅಥವಾ ಯಾರಾದ್ರೂ ಬಂತು ಅಂತಂದ್ರೆ ಕೊಡಿಯವರಿಗೆ ಅಂತ ಹೇಳಿ ಕೊಟ್ಟು ಕಳಿಸ್ತೀವಿ. ನಮ್ಮಲ್ಲೇ ಇಲ್ಲ ಅಂದಾಗ ನಾವು ಬೇರೆಯವರನ್ನ ಹೆಂಗ್ ನೋಡ್ಕೊಳಕ್ ಸಾಧ್ಯ? ಈಗ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಿಚ್ಚು ಜೋರಾಗಿರುವಂತದ್ದು. ನಮಗೆ ಇಲ್ಲದ್ದು, ನಮ್ಮಲ್ಲೇ ಇಲ್ಲದ ನೀರನ್ನ ನೀವು ಹೆಂಗೆ ತಮಿಳುನಾಡು ಸರ್ಕಾರಕ್ಕೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿಸ್ತೀರಾ ಅಂತ ಹೇಳಿ ಈಗ ರೈತರು, ಕನ್ನಡ ಪರ ಸಂಘಟನೆಗಳು ಉರುಳು ಸೇವೆ, ರಕ್ತ ಹರಿಸಿ ಪ್ರತಿಭಟನೆ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ.